ರಚನೆಗೆ ಟಿವಿಕೆ ಸಿದ್ಧತೆ ಮಾಡಿಕೊಂಡಿದೆ. ಫುಲ್ ಸೆಲೆಬ್ರೇಷನ್ ಈಗಾಗಲೇ ಆರಂಭ ಆಗಿದೆ. ಟಿವಿಕೆ ಕಚೇರಿ ಮುಂದೆ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಬಡಿಯೂರಿನ ಆಫೀಸ್ ಮುಂದೆ ಕಾರ್ಯಕರ್ತರ ದಂಡೇ ಇದೆ. ಹ್ಯಾಪಿ ಮೌಡ್ ನಲ್ಲಿ ದಳಪತಿ ವಿಜಯ್ ಅಭಿಮಾನಿಗಳು ಇರುವಂತದ್ದು. ಎಸ್, ವಿಜಯ್ ಫೋಟೋ, ಟಿವಿಕೆ ಬಾವುಟ ಹಿಡ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು ಜನ. ಸರ್ಕಾರ ರಚನೆಗೆ ಟಿವಿಕೆ ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ಕೋತಾ ಇದೆ. ಈಗ ಅಷ್ಟೇ ಬಾಕಿ ಇರೋದು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಇನ್ನು ಅಧಿಕಾರದಲ್ಲಿ ಸಿಎಂ ಆಗಿ ಅಧಿಕಾರವನ್ನ ಮುಂದುವರಿಸಿಕೊಂಡು ಹೋಗೋದು ವಿಜಯ್ಗೆ. ಹ್ಯಾಪಿ ಮೋಡ್ ನಲ್ಲಿ ಇದ್ದಾರೆ ದಳಪತಿ ವಿಜಯ್ ಅಭಿಮಾನಿಗಳು. ಯಾಕಂದ್ರೆ ನಮ್ಮ ನಾಯಕನನ್ನ ನಾವ್ ಈ ಸ್ಥಾನದಲ್ಲಿ ನೋಡ್ಬೇಕು ಅಂತ ಕಾದು ಕೂತು ಓಟ್ ಹಾಕಿ ಗೆಲ್ಸಿರುವಂತದ್ದು ಅವರ ಅಭಿಮಾನಿಗಳು. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗೋಗಿದ್ದಾರೆ ಅಂತ. ಎಸ್, ಇದು ಅಭಿಮಾನಿಗಳ ನಿರ್ಧಾರಕ್ಕೆ ಸಿಕ್ಕಂತ ಜಯ ಇವತ್ತು ಅಂತ ಹೇಳ್ಬೋದು. ನಮ್ಮ ನಾಯಕ ಅಧಿಕಾರಕ್ಕೆ ಬಂದು ಸಿಎಂ ಆಗಿ ನಾಯಕತ್ವವನ್ನ ಯಾವ ರೀತಿ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಕಾದು ಕೂತಿದ್ದಂತ ಅಭಿಮಾನಿ ಬಳಗವೇ ವೋಟ್ ಬ್ಯಾಂಕ್ ಆಗಿ ಬದಲಾಗಿತ್ತು ವಿಜಯ್ಗೆ. ಅದು ಅವರ ಅಭಿಮಾನಿಗಳಿಗಿದ್ದಂತಹ ತಾಕತ್ತು. ಗೆಲ್ಸಿದ್ರು ವಿಜಯ್ನ, ಅದು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಸಿದ್ರು. ಈಗ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ವಿಜಯ ಯಾತ್ರೆ. ಇವಾಗಿನಿಂದ ವಿಜಯ ಯಾತ್ರೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. என் ரத்தம் வேற இல்லை, உதிரத்தில் விதைத்தாயே அன்பின் சொல்லை. தலைவா தலைவா, உன் ரத்தம் என் ரத்தம் வேற. ಎಸ್, ವಿಜಯ್ ಫೋಟೋ ಹಿಡ್ಕೊಂಡು ಟಿವಿಕೆ ಬಾವುಟ ಹಿಡ್ಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಎಷ್ಟು ಕಾದು ಕೂತಿದ್ರು ಈ ಒಂದು ಕ್ಷಣಕ್ಕೆ ಅಂತ ಇಲ್ಲೇ ಗೊತ್ತಾಗುತ್ತೆ. 4ನೇ ತಾರೀಕಿಂದಲೂ ಕೂಡ ಅವರು ಯಾವಾಗ ನಾವು ಕಣ್ತುಂಬ್ಕೋತೀವಿ ನಮ್ಮ ನಾಯಕ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ, ಅಷ್ಟರ ಮಟ್ಟಿಗೆ ಕಾದು ಕೂತಿದ್ದಂತಹ ಅಭಿಮಾನಿಗಳಿಗೆ ಇವತ್ತು ನಾವು ಗೆದ್ದಷ್ಟು, ಅಂದ್ರೆ ಅಭಿಮಾನಿಗಳು ಅವರೇ ಗೆದ್ದಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ.